சாமி தான் கல்யாணம் நேரம் வர்ணம் போட்டு சொல்றோம். அது சாமி சம்மந்தமா 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 வணக்கம். பிஎம் ரோட் ஆண்டர்சன்பேட்டையில் அமைந்துள்ள ஸ்ரீ எல்லை முத்துமாரியம்மன் திருக்கோயில் கடந்த ஒரு 100-150 வருஷமாக நடந்துன்னு இருக்குது. இப்போ இந்த ரோடு பெருசானதுனால இது இடிச்சிட்டாங்க. இப்போ வந்து அது பக்கத்துலேயே ஒரு சின்னதாக வச்சுருக்கிறாங்க. இன்னும் அடுத்த வருஷம் ஒரு புதுசாக கட்டி கும்பாபிஷேகம் பண்ணுறதுக்கு பண்ணியிருக்கிறாங்க. அம்மன் வந்து ரொம்ப சக்தி வாங்கி ஜனங்கள்லாம் கொடி இன்னைக்கெல்லாம் பூ ஊற்றுனாங்க. அதனால் பக்த கொடிகள் அனைவருக்கும் எல்லாருக்கும் வந்து இந்த கோயில் கட்டுறதுக்கு உங்களால் முடிஞ்ச உதவி கண்டிப்பாக வந்து கோயில் கட்டுறதுக்கு நிதி உதவி செய்யணும். அடுத்த வருஷத்துக்குள்ளே இந்த கோயிலை கட்டி ஒரு நல்ல கும்பாபிஷேகம் பண்ணி ಅದಕ್ಕೆ ಎಲ್ಲರಿಗೂ ತೆರವಿಸಿಕೊಳ್ಳೋಣ. 2025 ವರ್ಷದ ಆಡಿ ತಿಂಗಳಿನಲ್ಲಿ ನಮ್ಮ ಆಂಡೇಸನ್ಪೇಟೆ BM ರಸ್ತೆಯಲ್ಲಿ ಶ್ರೀ ಎಲ್ಲೆ ಮುತ್ತು ಮಾರಿಯಮ್ಮನ ಅಂತ ಒಂದು ದೇವಸ್ಥಾನ ಇತ್ತು. ಈ ರೋಡು ಅಗಲೀಕರಣ ಕೆಲಸದಲ್ಲಿ ದೇವಸ್ಥಾನವು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ದೇವಸ್ಥಾನವನ್ನು ಗಜನವರು ಸ್ವಂತ ಜಾಗ ಕೊಟ್ಟು ಆ ಜಾಗದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸಣ್ಣದಾಗಿ ಮಾಡಿದ್ದೀವಿ ಸದ್ಯಕ್ಕೆ. ಇವತ್ತು ಈ ದಿನ ಪೂಜೆಯನ್ನು ಮಾಡಿ ಆಡಿ ತಿಂಗಳ ಪೂಜೆ ಮಾಡಿ ಎಲ್ಲ ಒಳ್ಳೆ ಜನರು ಸಹಕಾರ ಕೊಟ್ಟು ಇವತ್ತು ಪೂಜೆನ ಮುಗಿಸಿದ್ದೀವಿ. ಇನ್ನು ಮುಂದಕ್ಕೆ ಈ ಆಂಡೇಸನ್ಪೇಟೆಯಲ್ಲಿ ಎಲ್ಲೆ ಮುತ್ತು ಮಾರಿಯಮ್ಮನ ದೇವಸ್ಥಾನವನ್ನು ದೊಡ್ಡದಾಗಿ ಅಭಿವೃದ್ಧಿ ಮಾಡಿ ನಾವು ಈ ದೇವಸ್ಥಾನವನ್ನು ಚೆನ್ನಾಗಿ ವಜ್ರವಾಗಿ ಪೂಜೆಗಳನ್ನು ಮಾಡಬೇಕೆಂದು ನಾವು ಈ ಆಂಡೇಸನ್ಪೇಟೆ ಜನತೆಗೆ ನಾವು ಕೋರಿಕೊಳ್ಳುತ್ತೇವೆ. ಲಿಮಿಟ್ಸ್ ಇದೆ. ಎಲ್ಲ ದೇವಸ್ಥಾನದಲ್ಲಿ ನಾವು ಏರಿಯಾದಲ್ಲಿ ನಾವು ಪೂಜೆ ಮಾಡಿಕೊಂಡು ಅದ್ರ ಬಿಟ್ಟು ಮೇಲೆ ಎಲ್ಲೂ ಜಾತ್ರೆ ಆಗಲಿ ಬೇರೆ ಏನೋ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಎಲ್ಲೆ ಮುತ್ತು ಮಾರಿಯಮ್ಮನ ಒಂದು ಪ್ರತಿಷ್ಠಾಪನೆ ಇದೆ. ಇನ್ನೊಂದು ಏನಂದರೆ ಈ ದೇವಸ್ಥಾನಕ್ಕೆ ಬಂದು ತುಂಬ ವಿಶೇಷ ಇದೆ. ಆ ಅಮ್ಮಗೆ ಏನು ಮಾಡಿಕೊಂಡು ಬೇಡಿಕೆ ಕೊಟ್ಟರೆ ಅದೆಲ್ಲ ಅವಾಗನೇ ಮಾಡಿಕೊಡ್ತಾರೆ. ಆದ್ದರಿಂದ ಮಕ್ಕಳು ಬಂದು ಆ ಅಮ್ಮಗೆ ಎಲ್ಲ ಬಂದು ಇದು ಮಾಡ್ತಾರೆ, ಮುಕ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಬಂದು ಆ ಅಮ್ಮಗೆ ತುಂಬ ವಿಶೇಷ ಇದೆ. ಅದೆಲ್ಲ ಹೇಳ್ಬೇಕಾದ್ರೆ ತುಂಬ ಇದೆ. ಇವಾಗ ಆಗೋದಿಲ್ಲ. ಬರೋ ವರ್ಷಕ್ಕೆ ಎಲ್ಲ ಕುಂಭಾಭಿಷೇಕ ಮಾಡುವಾಗ ಕರಿತೀರಿ. ಅದು ನೀವಿಂದ ಏನಾಗ್ತದೆ ಮಕ್ಕಳು ಬಂದು ನಮಗೆ ಸ್ವಲ್ಪ ಸಹಾಯ ಏನು ಮಾಡ್ತೀರ ಮಾಡಿಬಿಟ್ಟು ದುಡ್ಡು ಗುಡಿಗೆ ಇದು ಮಾಡೋಕ್ಕೆ ಪ್ರತಿಷ್ಠಾಪನೆ ಮಾಡೋಕ್ಕೆಲ್ಲ ಮಾಡಿಕೊಟ್ರೆ ಇನ್ನೂ ಇದೆ. ಇದೇ ಏನು ಮಾಡಬೇಕು ಅದು ಮಾಡ್ತಾರೆ.